ಹುಬ್ಳಿಲಿಂದ ಬರ್ತೀವಿ ನಡ್ಕೊಳತ 8 ವರ್ಷ ಆದ್ರಿ. ನಾನು ಸ್ಕೂಲಿಗೆ ಹೋಗ್ತಿದ್ದೆ, ಅವಾಗಲಿಂದ ನಡ್ಕೊಳತೀನಿ. ಅಮ್ಮಂದ ಪವಾಡ ಅಂದ್ರೆ ಭಾಳ ಪವಾಡ ರೀ. ನಮ್ಮ ಮಮ್ಮಿಗೆ ಹಾರ್ಟ್ ಅಟ್ಯಾಕ್ ಆತ್ರಿ. ಹಾರ್ಟ್ ಅಟ್ಯಾಕ್ ಆಗಿಂದ ನಮ್ಮ ಮಮ್ಮಿ ಡಾಕ್ಟರ್ ಏನಂದ್ರು ಉಳಿಯಂಗೆ ಇಲ್ಲ ಐತೆ. ಲಾಸ್ಟ್ ಸ್ಟೇಜ್ ಅಂದ್ರೆ ಭಾಳ ಲಾಸ್ಟ್ ಸ್ಟೇಜ್ ಹೋಗಿದ್ರು. ಉಳಿಯಲ್ಲ ಅಂತದ ನಮ್ದು ಇಲ್ಲಿ ಅಮ್ಮಗೆ ಬಂದ ದವಾಖಾನೆ ಬಿಟ್ಟು ನಾನು ಇಲ್ಲಿ ಬಂದು ಬೆಡ್ಕೊಂಡೆ. ಅಮ್ಮಂದು ಖಾಲಿ ಅಮ್ಮಂದ ಒಂದು ಹೂವು ತಗೊಂಡು ಹೋಗಿ ಅಮ್ಮನ ನೀರು ಹಾಕಿಂದ ನಮ್ಮ ಮಮ್ಮಿ ಎಷ್ಟು ಅಂದ್ರೆ ಅವ್ರಿಗೆ ಡಾಕ್ಟ್ರಿಗೆ ಡಾಕ್ಟರ್ಗೆ ಒಂಥರ ಇದನ್ನ ಅನಿಸ್ತದೆ, ಚಮತ್ಕಾರ ಅಷ್ಟು ಇದನ್ನ ಅನಿಸ್ತದೆ. ಅವ್ರಿಗೆ ಆರಾಮ ಅಲ್ಲೇ ದವಾಖಾನೆ ಒಳಗೆ KMC ಒಳಗನ ದವಾಖಾನೆ ಒಳಗೆ ಇನ್ನೊಬ್ಬರು ಪೇಷಂಟ್ ಇದ್ರು. ನಿಮ್ಮ ಮಮ್ಮಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಿದ್ದು, ನಿಮ್ಮ ಮಮ್ಮಿಗೆ ಅಚಾನಕ್ ಆರಾಮಾದ್ರಲ್ಲ ಅಂತ ಹೇಳಿದ ಅವ್ರಿಗೇನು ಕರ್ಕೊಂಬಂದೆ. ನಾನು ಬಾಜು ಪೇಷಂಟ್ ಇದ್ದವ್ರಿಗೂ ಕರ್ಕೊಂಬಂದೆ. ಅವ್ರ ಮಗಗೆ ರಕ್ತದ ಉಲ್ಟಿ ಆಗತ್ತಿತ್ತು. ಅವ್ರಿಗೆ ಅಮ್ಮಂದು ಖಾಲಿ ಇಲ್ಲಿಂದ ಹೂವು ಹೋಗಿ ಬೇಡ್ಕೊಂಡು, ನೋಡಮ್ಮ ನಿಂದ ಇಷ್ಟ ನಮ್ಮ ತಾಯಿಗೆ ಆರಾಮ ಮಾಡಿ ನೀನು ಈಗ ನನ್ನ ವಿಶ್ವಾಸ ಹಿಡ್ಕೊಂಡು ಅವ್ರು ಬಂದಿದ್ದಾರೆ. ಅವ್ರಿಗೆ ಏನು ಅನ್ನೋದೇ ನೀನು ಆಶೀರ್ವಾದ ಕೊಡ್ಬೇಕು, ಆರಾಮ ಮಾಡ್ಬೇಕಂತ ಬೇಡ್ಕೊಂಡಿದ್ದು. ಅವ್ರಿಗೇನು ಹೂವು ಅದು ಕೊಟ್ಟು ಇದನ್ನು ಮಾಡಿದ್ದೆ. ಅವ್ರ ಆಂಟಿ ಬಂದು ಇಲ್ಲಿ ಉಡಿಯೋದು ತುಂಬಿ ಅಮ್ಮಗೆ ಇನ್ನಾದರೂ ಅವ್ರ ಆಂಟಿ ಏನು ಕಲ್ಗಟ್ಟಿಯವ್ರಿ ಅವ್ರ ಆಂಟಿ ಇನ್ನಾದರೂ ಅಮ್ಮಗೆ ಬಂದು ನಡ್ಕೊಂಡು ಹೋಗ್ತಾರೆ. ಅಷ್ಟು ಅಮ್ಮಂದು ಪವಾಡ ಐತಿ, ಅಷ್ಟು ಚಮತ್ಕಾರ ಐತಿ. ಮನಸ್ಲಿಂದ ನಡ್ಕೊಂಡಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದು ಮಾಡ್ತಾಳೆ. ಮಕ್ಕಳಿಂದ ಮಕ್ಕಳು ಕೊಡ್ತಾಳೆ. ಏನು ಅವ್ರದ್ದು ಏನೈತಿ ಆಸೆ ಕನಸು ಎಲ್ಲ ಕ್ಲಿಯರ್ ಮಾಡ್ತಾಳೆ. ಅಮ್ಮ ನಡ್ಕೊಂಡ್ರೆ ಮನಸ್ಸಿನಿಂದ ನಡ್ಕೊಂಡು ಏನು ಬೇಡ, ಒಂದು ಭಕ್ತಿ ಎಷ್ಟು ಬೇಕು ಅಮ್ಮಗೆ, ಅಷ್ಟು ಪವಾಡ ದೇವತೆ ಅದ. ಅಲ್ಲಿಂದ ನಾನು ಡೈಲಿ ಅಮ್ಮಗೆ ಬರ್ತೀನಿ. ನನ್ನ ಜಾಬಿಗೆ ನಾವು ಹೊಂಟ್ರು ಡೈಲಿ ನಾ ಅಮ್ಮಗೆ ಬರ್ತೀನಿ. ಅಷ್ಟು ಆಕಿನ ನೋಡ್ಲಿಲ್ಲ ಅಂದ್ರೆ ನನಗೆ ಮನ್ಸಿಗೆ ಅಷ್ಟು ಇದನ್ನು ಅನಿಸ್ತೈತಿ. ಆಕಿನ ಬಂದು ಭೇಟಿ ಆದ್ರೆ ನಂಗೆ ಸಮಾಧಾನ, ಅಲ್ಲಿ ಮಾಡೋ ನಂಗೆ ಸಮಾಧಾನ ಇಲ್ಲ. ನಂದು ಏನಾರು ಇರಲಿ ಕೆಲಸ ಎಲ್ಲ ನಾ ಅಮ್ಮಗೆ ಬಂದು ಒಪ್ಸಿದ. ನಾನು ಇಲ್ಲೇ ಬರ್ಬೇಕು ಅಂತಲ್ಲ, ನನ್ನ ಮನ್ಸಿಗೆ ಖುಷಿ ಸಿಗ್ತೈತಿ, ಆನಂದ ಸಿಗ್ತೈತಿ. ಅದಕ್ಕೆ ನಾ ಇಲ್ಲಿ ಅಮ್ಮನ ಕಡೆ ಬರ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಗೀತಾ. ಹೇಳ್ರಿ. ನಾವು ರಾತ್ರಿ ದೇವ್ರಿಗೆ ಶ್ರಾವಣದಾಗ ಬಂದ್ರೆ 3 ಗಂಟೆಗೆ ಎತ್ತರ ಆಗ ಬಂದು ಹೋದ್ರೆ ಆಕೆ ಅಮ್ಮ ನಮಗೆ ದರ್ಶನ ಆಗ್ಯಾಳ್ರಿ. ದರ್ಶನ ಆಗಿ ನಾವು ಮನೇನು ಕಟ್ಸಿದ್ದೀವಿ, ಹೊಲ ಹಿಡ್ದೀವ್ರಿ. ಎಲ್ಲ ನಮಗೆ ಮಕ್ಕಳ ಮದುವೆ ಮಾಡಿದೀವಿ, ಎಲ್ಲ ಚಲೋ ಆಗೈತ್ರಿ. 50 ವರ್ಷದಿಂದ ಅಮ್ಮ ಎಲ್ಲಾರ್ಗಿ ಒಳ್ಳೇದ ಮಾಡ್ಯಾಳ್ರಿ. ಅಲ್ಲಮ್ಮ, ನಿನ್ನ ಬೇಡ್ಕೊಂಡಿದ್ದ ಏನೇನ್ ನೆರವೇರವು? ಇವೆಲ್ಲ ನೆರವೇರ ಅಲ್ಲ, ಏನೇನ್ ಬೇಡ್ಕೊಂಡಿದ್ರಿ? ದೊಡ್ಡದ ನಾವು ಮನೆ ಕಟ್ಟಿಸ್ಕೋಬೇಕಂತ ಬೇಡಿದ್ರಿ. ಮನೆ ಆತು. ಹೊಲ ಹಿಡಿಬೇಕಂದಿ ಹೊಲ ಹಿಡಿದೀವಿ. ನಮ್ಮ ಮಕ್ಕಳ ಮದುವೆ ಮಾಡ್ಬೇಕಂದಿ ಹೋದನ್ನ ನಾವು ಮಕ್ಕಳ ಮದುವೆ ಮಾಡಿದೀವಿ. ಹೊಳ್ಳಿ ನಿನಗೆ ಏನು ಬೇಕು ಕೇಳುವ ನಾ ಕೊಡ್ತಾನೆ ಅಂತ ಅದನ್ನು ಹೇಳಿಡ್ರಿ ಅಮ್ಮ. ನಾವು 3 ಗಂಟೆಗೇನ ಬಂದು ನಾವು ದರ್ಶನಕ್ಕೆ ಯಾರ್ಯಾರು ಇರ್ತಿದ್ದಲ್ರಿ, ನಾವು ಬರೋಕೆ ತಾವ ಲೈಟ್ ಹತ್ತಿ ಒಬ್ಬಕ್ಕೆ ಅಮ್ಮನಂಗಾಗಿ ಆಕಿ ನಮಗೆ ದರ್ಶನ ಕೊಟ್ಟವ್ರಿ. ಕುಂದ್ರೆ ನನ್ನ ಅತ್ತೆಕ್ವಾ ನಿನಗೇನು ಬೇಕು ಕೇಳಂತ ಪೂಜೆ ಆಗೋರಿಗೆ ಒಬ್ಬರ ಕುಂತ ನನಗೆ ಹೇಳಿಡ್ರಿ. ನಿನಗೇನು ಬೇಕು ಹೇಳು, ಒಂದು 2 ರೂಪಾಯಿ ಕೊಡು ಅನ್ಲಕ್ಕಿ. ನನಗೆ ನಾ ಪಾಕಿಟ ತಂದಿದ್ದಿಲ್ಲ, ಕೊಡು ಅದನ್ನ ನಾನು ಹೇಳ್ತೇನೆ ಅನ್ಲಕ್ಕಿ. ನಾವು ಪಾಕಿಟ್ ತಂದಿದ್ದಿಲ್ರಿ. ಆಕಿ ಅಮ್ಮ ನಮಗೆ ನೀ ಏನು ಬೇಡ್ತೀವ ಬೇಡೋ ನಾ ಕೊಡ್ತೇನೆ ಅಂದ್ರೆ ಅಷ್ಟೆಲ್ಲ ಹೇಳಿ ನನಗೆ 2 ರೂಪಾಯಿ ಕೊಡು ಅಂದ್ರಕ್ಕೆ. ನಾ ಪಾಕಿಟ ತಂದಿದ್ದಿಲ್ರಿ. ಇಲ್ಲಮ್ಮ ನಾ ಪಾಕಿಟ್ ತಂದಿಲ್ಲ ಅಂದ್ರೆ ಇನ್ನೊಮ್ಮೆ ನಾ ಕೊಡೋಕೆ ಒಂದು ಅಷ್ಟ ಮಾಯ ಆಗ್ಬಿಟ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಅವರಾದಿ ಅಕ್ಕಮ್ರಿ. ಎಲ್ಲಿಯಾರು? ಇಲ್ಲೇರ ಕಮ್ಯುನಿಕೇಟರ್ ರೀ. ನೋಡ್ರಿ ಕ್ಲಿಯರ್ ಐತಿ. 2 ಕಟ್ಟೆ ಈಗ ಈಗ ನಮ್ಗೆ ಮಕ್ಕಳ ಕಷ್ಟ ಮಾಡಿಸ್ಕೊಂಡ್ರೆ ಸತತ ಬರೀ ಮಕ್ಕಳು ಓದಿ ಬಂದು ಕಷ್ಟ ಈಗ ಮಕ್ಕಳು 2 ಬಂದವು. ಬರೀ ಈ ಪೂರ್ತಿ ಗ್ಲಾಸ್ ನಿಮ್ಗೆ 10ರ ನಂಬರ್ ಬಂತು. ಅವಾಗ ನೀವು ಬರೀ 10ಕ್ಕೆ ತೆಗಿಬೇಕಾಗಿ ಹಾಕೊಂಡು ಮಂದಿ ನೋಡಿದ್ರೆ ಮಂಜು ಕಾಣ್ತೀವಿ. ಬರೀ 10ಕ್ಕೆ ಹಾಕೊಂಡು ತೆಗಿತೀವಿ. ಯಾವ ರೀತಿ ನಡೀತಾ ಇದೆ? ಇವತ್ತು 3ನೇ ದಿನದ ಜಾತ್ರೆ. ಇವತ್ತು
ಮತ್ತು ರಾಣ್ಯಾಳಪ್ಪ ಅವರಿಂದ ಪ್ರವಚನ ಶುರುವಾಗಿದೆ. ಮತ್ತು ನಾಳೆ ಇನ್ನೂ ರಾಣ್ಯಾಳಪ್ಪ ಅವರಿಂದ ಕುರುಡು ಸಂಗಮಜ್ಜವರು ನಾಳೆ ಪ್ರವಚನ ಮಾಡಕ್ಕೆ ಬರ್ತಾರೆ. ಅದು ಮುಗಿದ ನಂತರ ನಾಡ್ದು ಬೆಳಿಗ್ಗೆ ದೇವಿ ಅಲಂಕಾರ ಆಗ್ತದೆ. ದೇವಿ ಅಲಂಕಾರ ಮುಗಿದ್ರೆ ಸರಿಯಾಗಿ 12 ಗಂಟೆಗೆ ಸಾಮೂಹಿಕ ವಿವಾಹಗಳಿರ್ತಾವೆ. 21 ಹುಡುಗಿ ಲಗ್ನ ಮಾಡೋದು, 21 ಹುಡುಗಿ 12 ಗಂಟೆಗೆ ತಾಳಿ ಕಟ್ಟಿಸಿ ಊರಾಗ ಕಲೆಕ್ಷನ್ ಈಗ 2 ಕಲೆಕ್ಷನ್ ತಗೊಂಡು ನಾವು ಇಡೀ ಊರಾಗ ನಾವು ಮನೆಗೆ ಕಾಯಿ ಭೇಟಿ ಕೊಟ್ಟು ರಾತ್ರಿ 10 ಗಂಟೆ ಮಟನೂ ನಾವು ಕಲೆಕ್ಷನ್ ಮಾಡ್ತೇವೆ. ಮತ್ತು ವಿವಿಧ ಮೇಳಗಳಿಂದ ಜಗ್ಗಲಿಗೆ, ಯಾಡಿ, ಡೊಳ್ಳು ಇವೆಲ್ಲ ಮೇಳದಿಂದ ನಾವು ಇಡೀ ಊರೆಲ್ಲ ಮೆರವಣಿಗೆ ಮಾಡಿ ಸಾಯಂಕಾಲ 10 ಗಂಟೆ ಮಟನೂ ನಮ್ಮದು ಮೆರವಣಿಗೆ. ಮತ್ತು ಬೆಳಿಗ್ಗೆ ನಾವು 10 ಗಂಟೆಯಿಂದ ರಾತ್ರಿ 10 ಗಂಟೆ 12 ಗಂಟೆ ಮಟನೂ ನಾವು ಅನ್ನ ಪ್ರಸಾದ ಆಗ್ತದೆ. ಪ್ರಸಾದ ನಾವು ಕಂಟಿನ್ಯೂ ಇಡ್ತೇವೆ. ಎಷ್ಟು ಜನಕ್ಕೆ ನಮ್ಮದು 30ರಿಂದ 35 ಸಾವಿರ ಜನ ನಾವು ಪ್ರಸಾದ ಮಾಡಿರ್ತೇವೆ. 10 ಜನನೂ ಕೂಡ್ತೇವೆ. ಏನೇನು ಮಾಡಿಸಿ ಈಗ ಹುಗ್ಗಿ ಮಾಡಿಸಿರ್ತೇವೆ, ಗೋಧಿ ಹುಗ್ಗಿ ಮತ್ತು ಅನ್ನ, ಸಾರು, ಪಲ್ಯ, ಮರಗಾಯಿ ಪಲ್ಯವು ಮತ್ತು ಇಷ್ಟೆಲ್ಲ ಮಾಡಿರ್ತೇವೆ. ವಧುವರಿಗೆ ಏನೇನು ಕೊಡ್ತಾ ಇದ್ದೀರಿ ನಿಮ್ಮ ಕಮಿಟಿ? ಒಂದು ಜೋಡಿ ತಾಳಿ, ಬಾಸಿಂಗ, ಕಾಲುಂಗ್ರ, 2 ಡ್ರೆಸ್, ಇಬ್ಬರಿಗೆ ಒಂದೊಂದು ಡ್ರೆಸ್. ಓನ್ಲಿ ಕಾಮನ್ಯೂಟಿ ಗ್ರಾಮದವ್ರು ಅಷ್ಟೇನಾ ಅಥವಾ ಇಲ್ಲ, ನಾವು ಹೊರಗಡೆ ಎಲ್ಲ ಕಡೆಯವರು ನಾವು ಮದುವೆ ಕೊಡೋದು, ನಾವೆಲ್ಲರಿಗೂ ಬರ್ಕೊಂಡಿರ್ತೀವಿ. ಎಷ್ಟು ಜನ ಅಂದರೆ 25 ಜೋಡಿಗೆ ಎಲ್ಲ ನಿಮ್ಮ ಗ್ರಾಮದರ ಅದಾರ ಏನು ಹೊರಗಡೆ? ಇಲ್ಲ, ಹೊರಗಡೆ ಇರೋದು ಗ್ರಾಮದಾಗ 4-5 ಜನ ಆಗೋದು, ಉಳಿದಿದ್ದೆಲ್ಲ ಹೊರಗಡೆ ಬಂದು ಮಾಡ್ತೀವಿ. ಈಗ ಕೊನೆಯ ದಿವಸಕ್ಕೆ ನಿಮ್ಮ ಏನು ಜಾತ್ರೆ ನಡೀತಿದೆ, ಏನು ಮತ್ತೆ ನಾವು ಹೊಸದಾಗಿ ಏನಾದರೂ ನೀವು ಪ್ರೊಜೆಕ್ಟ್ ಮಾಡ್ಕೊಂಡು ಹೊಸ ನಾವು ಮಾಡೋ ಪ್ರಕಾರ ನಾವು ಮಾಡ್ತೀವಿ. ತಮ್ಮ ಹೆಸರು? ಕರಿಯಪ್ಪ ಟೆಸ್ಟ್ ಕಮಿಟಿ